ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕಲಿಯುವುದು ಟೀಚರ್ ಪೇರೆಂಟ್ಸ್ ಮೀಟಿಂಗಲ್ಲಿ ಪೇರೆಂಟ್ಸ್ ಆದವರು ಟೀಚರ್ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಆಗಲೇ ಹೇಳಿದ್ದೀನಿ. ಅದೇ ರೀತಿ ಟೀಚರ್ನೊಂದಿಗೆ ನಾವು ಎಷ್ಟು ಪ್ರಶ್ನೆಗಳನ್ನು ಕೇಳಬೇಕು, ಆ ಪ್ರಶ್ನೆಗಳು ಯಾವ್ಯಾವು, ಪ್ರಶ್ನೆಗಳನ್ನು ಕೇಳೋದರಿಂದ ನಮಗೆ ಅಥವಾ ನಮ್ಮ ಮಕ್ಕಳಿಗೆ ಏನು ಉಪಯೋಗವಾಗುತ್ತದೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ನಾವು ಟೀಚರ್ ಜೊತೆ 8 ರೀತಿಯ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಸಭೆಯಲ್ಲಿ, ಮೀಟಿಂಗಲ್ಲಿ. ಆ 8 ಪ್ರಶ್ನೆಗಳು ಯಾವ್ಯಾವಿದೆ ಅನ್ನೋದನ್ನು ನೋಡೋಣ ಬನ್ನಿ. ಪೋಷಕ ಶಿಕ್ಷಕರ ಸಭೆಯಲ್ಲಿ 8 ರೀತಿಯ ಪ್ರಶ್ನೆಗಳನ್ನು ಪೋಷಕರು ಕೇಳಬೇಕು. अभिभावक शिक्षक बैठक में माता पिता द्वारा पूछे जाने वाले 8 प्रकार के प्रश्न. पेरेंट टीचर मीटिंग 8 kinds of ಕ್ವಶನ್ಸ್ ಪೇರೆಂಟ್ಸ್ ಆಸ್ಕ್. ಪೇರೆಂಟ್ಸನ್ನು 8 ರೀತಿಯ ಪ್ರಶ್ನೆಗಳನ್ನು ಶಿಕ್ಷಕರಿಗೆ ಕೇಳಲೇಬೇಕು. ಮೊದಲನೇದಾಗಿ ಬರ್ತಕ್ಕಂಥದ್ದು ಸಾಮಾನ್ಯ ಪ್ರಶ್ನೆಗಳು. ಈ ಸಾಮಾನ್ಯ ಪ್ರಶ್ನೆ ಅಂತಕ್ಕಂಥದ್ದು ಇದರಲ್ಲಿ ಒಂದು 3-4 ಮತ್ತು ಪಾಯಿಂಟ್ಸ್ ಇವೆ, ಅಂದರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿವೆ. ಅವು ಕೂಡ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ಕಲಿಯೋಣ. ಸಾಮಾನ್ಯ ಸವಾಲ್, ಜನರಲ್ ಕ್ವಶನ್ಸ್. ನನ್ನ ಮಗು ಕೆಲಸವನ್ನು ಮುಂದುವರೆಸುತ್ತಿದ್ದಾನೆಯೇ, ಅಂದರೆ ಹೋಮ್ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಕೇಳೋದು. ಕ್ಯಾ ಮೇರಾ ಬಚ್ಚಾ ಕಾಮ್ ಕರ್ ರಹಾ ಹೇ, ಈಸ್ ಮೈ ಚೈಲ್ಡ್ ಕೀಪಿಂಗ್ ಅಪ್ ವಿತ್ ದ ವರ್ಕ್. ನೀವು ಎಷ್ಟು ಬಾರಿ ಪರೀಕ್ಷೆಗಳನ್ನು ನಿಗದಿಪಡಿಸುತ್ತೀರಿ. ಆಪ್ ಕಿತನಿ ಬಾರ್ ಪರೀಕ್ಷಾ ಅನುಸೂಚಿತ್ ಕರ್ತೆ ಹೇ. ಹೌ ಆಫ್ಟನ್ ಡೂ ಯು ಸ್ಕೆಡ್ಯೂಲ್ ಟೆಸ್ಟ್ಸ್. ನಿಮ್ಮ ಮನೆ ಕೆಲಸದ ನೀತಿ ಏನು, ಇದು ಟೀಚರಿಗೆ ಕೇಳಬೇಕು. ಮನೆ ಕೆಲಸದ ನೀತಿ ಯಾವ ರೀತಿ ಇದೆ ಅಂತ ಕೇಳಬೇಕು. ಆಪ್ಕಿ ಗೃಹ ಕಾರ್ಯ ನೀತಿ ಕ್ಯಾ ಹೇ. ವಾಟ್ ಈಸ್ ಯುವರ್ ಹೋಮ್ವರ್ಕ್ ಪಾಲಿಸಿ. ನೀವು ಸಾಮಾನ್ಯ ದಿನದ ವೇಳಾಪಟ್ಟಿಯನ್ನು ರೂಪಿಸಬಹುದೇ. ಕ್ಯಾ ಆಪ್ ಕಿಸಿ ಸಾಮಾನ್ಯ ದಿನ ಕೆ ಕಾರ್ಯಕ್ರಮ ಕಿ ರೂಪರೇಖಾ ಬತಾ ಸಕ್ತೆ ಹೇ. ಕುಡ್ ಯು ಔಟ್ಲೈನ್ ದ ಸ್ಕೆಡ್ಯೂಲ್ ಆಫ್ ಎ ಟೈಪಿಕಲ್ ಡೇ. ಪರೀಕ್ಷೆಗಳನ್ನು ಹೇಗೆ ಗುರುತಿಸಲಾಗಿದೆ. ಪರೀಕ್ಷಣ್ ಕೈಸೆ ಚಿತ್ರಿತ್ ಕಿಯೆ ಜಾತೆ ಹೇ. ಹೌ ಆರ್ ದ ಟೆಸ್ಟ್ ಮಾರ್ಕ್ಡ್. ತರಗತಿ ಕೋಣೆಯಲ್ಲಿ ನೀವು ಯಾವ ರೀತಿಯ ಶಿಸ್ತುಗಳನ್ನು ಬಳಸುತ್ತೀರಿ. ಆಪ್ ಕಕ್ಷ ಮೇ ಕಿಸ್ ಪ್ರಕಾರ ಕಾ ಅನುಶಾಸನ್ ಅಪನಾತೆ ಹೇ. ವಾಟ್ ಟೈಪ್ಸ್ ಆಫ್ ಡಿಸಿಪ್ಲಿನ್ ಡೂ ಯು ಯೂಸ್ ಇನ್ ದ ಕ್ಲಾಸ್ ರೂಮ್. ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸರ್ವಾಂಗೀಣ ಅಭಿವೃದ್ಧಿ, ಸರ್ವಾಂಗೀಣ ವಿಕಾಸ್, ಆಲ್ ರೌಂಡ್ ಡೆವಲಪ್ಮೆಂಟ್. ನನ್ನ ಮಗುವಿನ ಸಾಮರ್ಥ್ಯ ಏನು. ಮೇರೆ ಬಚ್ಚೋ ಕಿ ತಾಕತ್ ಕ್ಯಾ ಹೇ. ವಾಟ್ ಆರ್ ಮೈ ಚೈಲ್ಡ್ಸ್ ಸ್ಟ್ರೆಂತ್ಸ್. ನನ್ನ ಮಗುವಿನ ಪ್ರತಿಭೆಯನ್ನು ನೀವು ಗುರುತಿಸಿದ್ದೀರಾ, ಹಾಗಿದ್ದರೆ ಅದು ಏನು. ಕ್ಯಾ ಆಪ್ನೆ ಮೇರೆ ಬಚ್ಚೆ ಕಿ ಪ್ರತಿಭಾ ಕೋ ಪಹಚಾನಾ ಹೇ. ಯದಿ ಹಾಂ ತೋ ವಹಾಂ ಕ್ಯಾ ಹೇ. ಹ್ಯಾವ್ ಯು ಐಡೆಂಟಿಫೈಡ್ ಮೈ ಚೈಲ್ಡ್ಸ್ ಟ್ಯಾಲೆಂಟ್. ಇಫ್ ಸೋ ವಾಟ್ ಈಸ್ ಇಟ್. ನನ್ನ ಮಗು ಎದುರಿಸುತ್ತಿರುವ ಸವಾಲುಗಳೇನು. ಮೇರೆ ಬಚ್ಚೆ ಕೋ ಕಿನ್ चुनौतियों का सामना करना पड़ रहा है. What are the challenges that my child is facing. ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಶೈಕ್ಷಣಿಕ ಪ್ರದರ್ಶನ. ಮೂರನೇ ಪ್ರಶ್ನೆ ಶೈಕ್ಷಣಿಕ ಪ್ರದರ್ಶನ, ಅಕಾಡೆಮಿಕ್ ಪ್ರದರ್ಶನ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಶೈಕ್ಷಣಿಕ ಗುರಿಗಳಿಗೆ ಅನುಗುಣವಾಗಿ ನನ್ನ ಮಗುವಿನ ಕಾರ್ಯಕ್ಷಮತೆಯಾಗಿದೆ. ಕ್ಯಾ ಮೇರೆ ಬಚ್ಚೆ ಕಾ ಪ್ರದರ್ಶನ್ ಶೈಕ್ಷಣಿಕ ಲಕ್ಷ್ಯ ಕೆ ಅನುರೂಪ ಹೇ. ಈಸ್ ಮೈ ಚೈಲ್ಡ್ಸ್ ಪರ್ಫಾರ್ಮೆನ್ಸ್ ಇನ್ ಲೈನ್ ವಿತ್ ದ ಅಕಾಡೆಮಿಕ್ ಗೋಲ್ಸ್. ನನ್ನ ಮಗುವಿಗೆ ಯಾವ ವಿಷಯಗಳು ಹೆಚ್ಚು ಸವಾಲಾಗಿದೆ. ಮೇರೆ ಬಚ್ಚೆ ಕೆ ಲಿಯೆ ಕೌನ್ ಸಾ ವಿಷಯ ಸಬ್ಸೆ ಚುನೌತಿಪೂರ್ಣ ಹೇ. ವಿಚ್ ಸಬ್ಜೆಕ್ಟ್ಸ್ ಆರ್ ದ ಮೋಸ್ಟ್ ಚಾಲೆಂಜಿಂಗ್ ಫಾರ್ ಮೈ ಚೈಲ್ಡ್. ನನ್ನ ಮಗು ತನ್ನ ಸಾಮರ್ಥ್ಯದ ಅತ್ಯುತ್ತಮ ಪ್ರದರ್ಶನ ನೀಡುತ್ತದೆ. मेरे बच्चे का प्रदर्शन उसकी
क्षमताओं के अनुसार सर्वोत्तम है ಅಂತ ಕೇಳೋದು. Is my child performing to the best of his her abilities? ನನ್ನ ಮಗುವಿಗೆ ಪರೀಕ್ಷೆಗಳಲ್ಲಿ ಅಥವಾ ಸಾಮಾನ್ಯವಾಗಿ ಶಾಲೆಯ ಕೆಲಸದಲ್ಲಿ ಸಮಸ್ಯೆಗಳಿವೆಯೇ? क्या मेरे बच्चे को केवल परीक्षाओं में या सामान्य तौर पर पाठशाला के काम में समस्या हो रही है? Is my child having problems just on tests or with school work in general? ಮೌಖಿಕ ಸೂಚನೆಯಂತಹ ಕೆಲವು ರೀತಿಯ ಬೋಧನೆಗಳಿಗೆ ನನ್ನ ಮಗು ಉತ್ತಮವಾಗಿ ಪ್ರತಿಕ್ರಿಯಿಸುತ್ತಿದೆಯೇ ಮತ್ತು ಓದುವಂತಹ ಇತರರಿಗೆ ಕಡಿಮೆ ಇರುತ್ತದೆಯೇ? क्या मेरा बच्चा कुछ प्रकार के शिक्षण जैसे मौखिक निर्देशों पर बेहतर प्रतिक्रिया देता है और पढ़ने जैसा अन्य शिक्षण पर कम प्रतिक्रिया देता है? Does my child respond better to certain types of teaching like oral instructions and less to others such as reading? ಅಂದರೆ ಇನ್ನೊಂದು ಮಗುವಿನ ಜೊತೆ ಹೋಲಿಕೆ ಮಾಡಿದ್ರೆ ಓದುವುದರಲ್ಲಿ ಅಥವಾ ಬರೆಯುವುದರಲ್ಲಿ ಯಾವುದರಲ್ಲಿ ಹೆಚ್ಚು ಕಡಿಮೆ ಇದೆ ಅಂತ ಕೇಳ್ತಕ್ಕಂಥ ಪ್ರಶ್ನೆ. 4ನೇ ಪ್ರಶ್ನೆ ಬಂದ್ಬಿಟ್ಟು ಶೈಕ್ಷಣಿಕ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳು. ಇದು 4ನೇ ಪ್ರಶ್ನೆ, ತುಂಬ ಮುಖ್ಯದ್ದು. शैक्षणिक ताकतें और कमजोरियाँ, अकेडेमिक स्ट्रेंथ्स ಆ್ಯಂಡ್ ವೀಕ್ನೆಸಸ್. ನನ್ನ ಮಕ್ಕಳ ದೌರ್ಬಲ್ಯಗಳನ್ನು ನಿವಾರಿಸಲು ನಾನು ಹೇಗೆ ಬೆಂಬಲ ನೀಡಬಲ್ಲೆ? मैं अपने बच्चे की कमजोरियों को दूर करने में कैसे सहायता कर सकता हूँ? कमजोरी, वीकनेस. हाउ कैन आई सपोर्ट टू ओवरकम ಮೈ ಚೈಲ್ಡ್ಸ್ ವೀಕ್ನೆಸಸ್. ನನ್ನ ಮಗು ತನ್ನ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಯಾವ ಮಟ್ಟದಲ್ಲಿರಬೇಕು? मेरा बच्चा अपनी पढ़ाई को लेकर किस स्तर पर होना चाहिए? At what level should my child be concerning his or her studies? ನನ್ನ ಮಗುವಿಗೆ ಕಲಿಕೆಯಲ್ಲಿ ಅಸಮರ್ಥತೆ ಇರಬಹುದು. क्या मेरे बच्चे में सीखने की अक्षमता हो सकती है? Might my child have a learning disability? ಮೌಲ್ಯಮಾಪನ ಅಗತ್ಯವಿದೆ ಎಂದು ನೀವು ಭಾವಿಸುತ್ತೀರಾ? क्या आपको लगता है कि मूल्यांकन की आवश्यकता है? Do you think an evaluation is needed? ಇದು ಇವಾಲ್ಯೂಷನ್ ಅಂದರೆ ಎಕ್ಸಾಮು ಟೆಸ್ಟ್ ಆದಮೇಲೆ ಆ ಪ್ರಶ್ನೆ ಪತ್ರಿಕೆಯನ್ನು ಇನ್ನೊಂದು ಸರಿ ಕ್ಲಾಸ್ನಲ್ಲಿ ಅದನ್ನು ಪಾಠವನ್ನು ಮಾಡ್ತಕ್ಕಂಥದಕ್ಕೆ ಮೌಲ್ಯಮಾಪನ ಅಗತ್ಯವಿದೆ ಅಂತ ಹೇಳೋದು. ನನ್ನ ಮಗುವಿಗೆ ಅವರ ಸಹಪಾಠಿಗಳೊಂದಿಗೆ ಸಹಾಯ ಮಾಡಲು ಯಾವ ರೀತಿಯ ಬೆಂಬಲ ಲಭ್ಯವಿದೆ? मेरे बच्चे को अपने सहपाठियों के साथ बने रहने में मदद करने के लिए किस प्रकार की सहायता उपलब्ध है? What types of support are available to help my child keep up with their classmates? 5ನೇ ಪ್ರಶ್ನೆ ಬಂದ್ಬಿಟ್ಟು ಮನೆ ಕೆಲಸ ಅಂದರೆ ಹೋಮ್ವರ್ಕ್ ಮಾಡುವುದರಲ್ಲಿ. ಗೃಹ ಕಾರ್ಯ, ಹೋಮ್ವರ್ಕ್. ನಿಯೋಜಿಸಲಾದ ಮನೆ ಕೆಲಸದೊಂದಿಗೆ ನನ್ನ ಮಗು ನವೀಕೃತವಾಗಿದೆ. क्या मेरा बच्चा सौंपा गया गृह कार्य पूरा कर रहा है? Is my child up to date with the homework assigned? ಅಂದರೆ ಕರೆಕ್ಟಾಗಿ ಮನೆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಕೇಳೋದು. ನನ್ನ ಮಗು ಮನೆ ಕೆಲಸ ಮಾಡುವಾಗ ಪೋಷಕರಾಗಿ ನಾನು ಏನು ಮಾಡಬೇಕು? जब मेरा बच्चा गृह कार्य कर रहा हो तो एक अभिभावक के रूप में मुझे क्या करना चाहिए? What should I do as a parent while my child performs homework? ಮನೆ ಕೆಲಸವನ್ನು ಪೂರ್ಣಗೊಳಿಸಲು ಸೂಕ್ತವಾದ ಸಮಯ ಯಾವುದು? ಗೃಹ ಕಾರ್ಯ पूरा करने में मेरे बच्चे की
रुचि बढ़ाने के लिए कोई सुझाव? Any suggestions to pique my child's interest in completing homework? ನನಗೆ ಯಾವುದೇ ಪ್ರಶ್ನೆಗಳಿದ್ದರೆ ನಾನು ಯಾರನ್ನು ಸಂಪರ್ಕಿಸಬಹುದು? यदि मेरे कोई प्रश्न हो तो मैं किससे संपर्क कर सकता हूँ? If I have any queries, who can I reach out to? ಆರನೇ ಪ್ರಶ್ನೆ ಬಂದ್ಬಿಟ್ಟು ಸಾಮಾಜಿಕ ಕೌಶಲ್ಯಗಳು. ಆರನೇ ಪ್ರಶ್ನೆ ಮುಖ್ಯವಾದದ್ದು ಸಾಮಾಜಿಕ ಸೋಷಿಯಲ್ ಸ್ಕಿಲ್ಸ್. ನನ್ನ ಮಗು ತನ್ನ ಸಹಪಾಠಿಗಳೊಂದಿಗೆ ಬೆರೆಯುತ್ತಾನೆಯೇ? क्या मेरा बच्चे अपने सहपाठियों के साथ घुल मिल जाता है? Does my child mingle with his her classmates? ನನ್ನ ಮಗು ಮತ್ತು ಇನ್ನೊಬ್ಬ ವಿದ್ಯಾರ್ಥಿಯ ನಡುವಿನ ಭಿನ್ನಾಭಿಪ್ರಾಯಗಳನ್ನು ನೀವು ಹೇಗೆ ಎದುರಿಸುತ್ತೀರಿ? आप मेरे बच्चे और दूसरे छात्र के बीच सहमति से कैसे निपटाते हैं? How do you deal with disagreements between my child and another student? ನನ್ನ ಮಗು ಸಂಭಾಷಿಸುವಾಗ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತದೆಯೇ? क्या मेरे बच्चे को बातचीत करते समय कोई समस्या आती है? Does my child encounter any problems while conversing? ನನ್ನ ಮಗುವಿನೊಂದಿಗೆ ಸಂವಹನ ಮಾಡುವುದು ನಿಮಗೆ ಸುಲಭವಾಗಿದೆಯೇ? क्या आपके लिए मेरे बच्चे के साथ संवाद करना आसान है? Is it easy for you to communicate with my child? ಏಳನೇ ಪ್ರಶ್ನೆ ಬಂದ್ಬಿಟ್ಟು ಯೋಗ್ಯತೆ ಮತ್ತು ನಡವಳಿಕೆ. ಯೋಗ್ಯತಾ और ವ್ಯವಹಾರ ಆಪ್ಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್. ನಾನು ನನ್ನ ಮಗುವಿನೊಂದಿಗೆ ನಿರ್ದಿಷ್ಟ ನಡವಳಿಕೆಯ ಸಮಸ್ಯೆಯನ್ನು ಎದುರಿಸುತ್ತಿದ್ದೇನೆ. ಅದನ್ನು ಕೌಶಲ್ಯದಿಂದ ಹೇಗೆ ನಿಭಾಯಿಸುವುದು ಎಂಬುದರ ಕುರಿತು ನೀವು ಸಲಹೆ ನೀಡಬಹುದು. मैं अपने बच्चे के साथ एक विशेष व्यवहार संबंधी समस्या का सामना कर रहा हूँ. क्या आप इसे कुशलतापूर्वक निपटाने के बारे में सलाह दे सकते हैं? I am encountering a particular behavioral issue with my child. Could you offer advice on how to tackle it skillfully? ತರಗತಿಯ ಸಮಯದಲ್ಲಿ ನನ್ನ ಮಕ್ಕಳ ವರ್ತನೆಯ ಬಗ್ಗೆ ನೀವು ನನಗೆ ಸ್ವಲ್ಪ ಹೇಳಬಲ್ಲಿರಾ? क्या आप मुझे कक्षा के घंटों के दौरान मेरे बच्चे के व्यवहार के बारे में कुछ बता सकते हैं? Can you tell me a little about my child's behavior during class hours? ನೀವು ಅನುಸರಿಸುವ ಯಾವುದೇ ಬೋಧನಾ ವಿಧಾನವಿದೆಯೇ? क्या कोई शिक्षण पद्धति है जिसका आप पालन करते हैं? Is there any teaching methodology you follow? ತರಗತಿಗಳ ಸಮಯದಲ್ಲಿ ನನ್ನ ಮಗು ಗಮನ ಹರಿಸುತ್ತದೆಯೇ? क्या मेरा बच्चा कक्षाओं के दौरान चौकस रहता है? Is my child attentive during classes? ಎಂಟನೇ ಪ್ರಶ್ನೆ ಬಂದ್ಬಿಟ್ಟು ಪೋಷಕರ ಒಳಗೊಳ್ಳುವಿಕೆ. ಪೋಷಕರ ಮಕ್ಕಳ ಜೊತೆ ಯಾವ ರೀತಿ ಒಳಗೊಳ್ಳಬೇಕು, ಅವ್ರದ್ದು ಮನೆ ಕೆಲಸ ಮಾಡೋದಾಗಲಿ ಯಾವುದೇ ಪ್ರಾಜೆಕ್ಟ್ ಮಾಡೋದಾಗಲಿ ಅನ್ನೋದನ್ನು ಪೋಷಕರ ಒಳಗೊಳ್ಳುವಿಕೆ. ಅಭಿಭಾವಕ ಭಾಗಿದಾರಿ ಪೇರೆಂಟಲ್ ಇನ್ವಾಲ್ವ್ಮೆಂಟ್. ನನ್ನ ಮಗುವಿಗೆ ಮನೆಯಲ್ಲಿ ಅವರ ಕಾರ್ಯಯೋಜನೆಗಳನ್ನು ಪೂರ್ಣಗೊಳಿಸಲು ಸಹಾಯ ಮಾಡಲು ನೀವು ನನಗೆ ಯಾವುದೇ ಸಲಹೆಗಳನ್ನು ಹೊಂದಿದ್ದೀರಾ? क्या आपके पास मेरे बच्चे को घर पर अपना काम पूरा करने में मदद करने के लिए कोई सुझाव है? Do you have any suggestions for me to help my child complete their assignments at home? ನನ್ನ ಮಗುವಿನ ಕಲಿಕೆಯನ್ನು ಶಾಲೆಯಲ್ಲಿ ಮರುಸ್ಥಾಪಿಸಲು ನಾನು ಏನು ಮಾಡಬಹುದು?
मैं अपने बच्चे को पाठशाला में दोबारा सीखने के लिए क्या कर सकता हूँ? What can I do to reinstate my child learns in schools? ನನ್ನ ಮಗುವಿಗೆ ಅವನು ದ್ವೇಷಿಸುವ ವಿಷಯದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಲು ನಾನು ಹೇಗೆ ಸಹಾಯ ಮಾಡಬಹುದು? मैं अपने बच्चे को उस विषय में रुचि विकसित करने में कैसे मदद कर सकता हूँ जिसमें उसे नफ़रत है? How can I help my child develop an interest in a subject he detests? ಅಂದರೆ ಅವನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರೋದಿಲ್ಲ, ಆ ವಿಷಯದಲ್ಲಿ ಆಸಕ್ತಿ ಬರೋ ಥರ ನಾನು ಏನು ಮಾಡಬಹುದು ಅಂತ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.